ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಇವತ್ತು ಮಕ್ಕಳು ಎಗ್ ರೈಸ್ ಮಾಡ್ಕೊಂಡು ಕುಡಿ ಮಮ್ಮಿ ಅಂತ ಕೇಳ್ತಾಯಿದ್ರು, ಅದಕ್ಕೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ನೋಡಿ, ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ನಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಾನು ಸ್ವಲ್ಪ ಆಯಿಲ್ ನಮ್ಮ ಮನೇಲಿ ಕಮ್ಮಿನೇ ಹಾಕ್ಸೋದು ನಮ್ಮ ಮನೇಲಿ, ಆದ್ದರಿಂದ ಆಯಿಲ್ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ನು, ಇಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾಯಿಲ್ಲ, ನಾನು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ಆಗುತ್ತೆ. ಇವಾಗ ಸಾಲ್ಟ್ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅಷ್ಟೊತ್ತಿಗೆ ಅನ್ನ ಆಗಿದೆ. ಅನ್ನನ ಸ್ವಲ್ಪ ಅದು ಎಲ್ಲ ಪುಡಿ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ. ಇಲ್ಲ ಅಂತ ಅಂದರೆ ಅನ್ನ ಬಿಸಿ ಬಿಸಿ ಅನ್ನ ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪ ಅನ್ನ ತಣ್ಣಗಾದರೆ ಸ್ವಲ್ಪ ಡ್ರೈ ಆಗುತ್ತೆ. ನೋಡಿ, ಇವಾಗ ಆನಿಯನ್ ಎಲ್ಲ ಈ ಥರ ಸುತ್ತಲೂ ತಳ್ಕೊಂಡಿದ್ದೀನಿ, ಫ್ರೈ ಆಗಿದೆಯಲ್ಲ. ಈಗ ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ ನಾನು. ಮೊಟ್ಟೆ ಒಡೆದು ಹಾಕಿ ಅದೊಂದು 2 ನಿಮಿಷ ಆಮೇಲೆ ಇವಾಗ ನಾನು ಫ್ರೆಂಡ್ಸ್ ವೆಜಿಟೇಬಲ್ ಫ್ರೈಡ್ ರೈಸ್ಗೆ ಏನು ಫ್ರೈಡ್ ರೈಸ್ ಪೌಡರ್ ಯೂಸ್ ಮಾಡ್ತೀನಿ ನೋಡಿ, ಅದು ಹಾಕ್ತಾಯಿದ್ದೀನಿ ನಾನು. ಮತ್ತು ಬಿರಿಯಾನಿ ಮಸಾಲ ಯಾವುದಾದ್ರೂ ಸರಿ, ಆಮೇಲೆ ಧನಿಯಾ ಪೌಡರು ಮತ್ತು ಖಾರದ ಪುಡಿ, ಮಾಮೂಲಿ ಮನೇಲಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ, ಅದನ್ನೇ ಹಾಕ್ಕೊಳ್ಳೋದು ನಾನು. ಅಂದರೆ ಫ್ರೈಡ್ ರೈಸ್ ಪೌಡರು, ಬಿರಿಯಾನಿ ಪೌಡರೆಲ್ಲ ಒಂದು ಫುಲ್ ಪಾಕೆಟ್ ಹಾಕೋಕ್ಕೆ ಹೋಗಬೇಡಿ, ಅದು ಚೆನ್ನಾಗಿರಲ್ಲ. ಹೆವಿ ಮಸಾಲ ಆದರೆ 1/4 ಸ್ಪೂನ್ ಅಷ್ಟೇ ಬಿರಿಯಾನಿ ಪೌಡರು ಮತ್ತು 1/4 ಸ್ಪೂನು ಯಾವುದು ಇದು ವೆಜಿಟೇಬಲ್ ಫ್ರೈಡ್ ರೈಸ್ ಪೌಡರ್ ಬರುತ್ತಲ್ಲ, ಅದು 1/4 ಸ್ಪೂನ್ ಅಷ್ಟೇ ಹಾಕೋದು. ನೋಡಿ, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಿರಿಯಾನಿ ಮಸಾಲ ಒಂದು ಸ್ವಲ್ಪ 1/4 ಸ್ಪೂನ್ ಅಷ್ಟೇ, ಸುಮ್ಮನೆ ಹಂಗೆ ಉದುರಿಸ್ತೀನಿ ಅಷ್ಟೇ ಫ್ಲೇವರ್ಗೋಸ್ಕರ. ಮತ್ತು ವೆಜಿಟೇಬಲ್ಸ್ ಫ್ರೈಡ್ ರೈಸ್ ಪೌಡರು ಅದನ್ನು ಅಷ್ಟೇ ಒಂದು 1/4 ಸ್ಪೂನ್ ಅಷ್ಟೇ ಹಾಕೋದು. ಫುಲ್ಲು ಪಾಕೆಟ್ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಇಷ್ಟೇ ಲೈಟಾಗಿರಬೇಕು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನನ್ನ ಮನೇಲಂತೂ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇದು ಈಗ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೀವಿ, ಆದ್ರೂ ಮಮ್ಮಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡು ಕೊಡಿ ಅಂತ ಅಂದರು. ಅದರಿಂದ ಇದನ್ನು ಸ್ವಲ್ಪ ಮಾಡ್ಕೊಂಡು ಕೊಡೋಣ ಅಂತ ಮಾಡ್ತಾಯಿದ್ದೀನಿ ನಾನು. ಇದು ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಕಮ್ಮಿ ಆಯಿಲ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲೆಲ್ಲ ಸ್ವಲ್ಪ ಆಯಿಲ್ ನಿಂತ್ಕೊಳ್ಳುತ್ತಲ್ಲ, ಆ ಟೈಮ್ಗೆ ನಾವು ಅನ್ನ ಹಾಕಬೇಕಾಗತ್ತೆ. ಈಗ ನೋಡ್ಕೊಂಡು ಉಪ್ಪು ಯಾಕೆ ಅಂದರೆ ಬಿರಿಯಾನಿ ಪೌಡರಲ್ಲಿ ಮತ್ತು ಫ್ರೈಡ್ ರೈಸ್ ಪೌಡರಲ್ಲೆಲ್ಲ ಸ್ವಲ್ಪ ಸಾಲ್ಟ್ ಇರುತ್ತೆ, ಅದರಿಂದ ತುಂಬ ಜಾಸ್ತಿ ಉಪ್ಪಾಗ್ಬಿಡುತ್ತೆ. ನೋಡ್ಕೊಂಡು ಹಾಕಿ, ಕಮ್ಮಿ ಇದ್ದರೆ ಮತ್ತೆ ಮಿಕ್ಸ್ ಮಾಡ್ಕೋಬೋದು ನಾವು ಉಪ್ಪನ್ನ. ಈಗ ಚೆನ್ನಾಗಿ ಅದು ಎಲ್ಲ ಫುಲ್ಲು ಡ್ರೈ ಆಗಿದೆ. ಇವಾಗ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ರೈಸ್ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಅದಕ್ಕೆ ಅನ್ನ ಫಸ್ಟೇ ಮಾಡಿಟ್ಬಿಟ್ಟು ಆರಾಗಿ ಬಿಟ್ಬಿಡ್ಬೇಕು. ಈ ಥರ ಪುಡಿ ಮಾಡಿಬಿಟ್ಟು, ನಾವು ಈ ಥರ ಪುಡಿ ಫಸ್ಟೇ ಮಾಡಲಿಲ್ಲ ಅಂದರೆ ಬಿಸಿ ಇದ್ದಾಗ ಅದು ಗಟ್ಟಿ ತಣ್ಣಗಾದಾಗ ಮಾಡೋದಕ್ಕಾಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು ಫ್ರೆಂಡ್ಸ್. ಈಗ ಫ್ರೈಡ್ ರೈಸ್ ರೆಡಿ ಆಗ್ತಿದೆ. ನನ್ನ ಮಕ್ಳಿಗೆ ಹಾಕ್ಕೊಂಡು ಕೊಡ್ತೀನಿ, ಅವ್ರು ಊಟ ಮಾಡ್ತಾರೆ. ನೈಟ್ ಡಿನ್ನರ್ಗೆ ಅಂತಲೇ ಮಾಡಿರೋದು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿ, ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಜಾಸ್ತಿ ಐಟಮ್ಸ್ ಏನೂ ಬೇಕಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ.